ನಮಸ್ತೆ ಯೂಟ್ಯೂಬ್ ಮ್ಯಾನದರ್ ಬ್ಲಾಗ್. ಸೊ ಬರೀ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋ ಟೈಮ್ ಹಾಕಿ ಬಂದೈತ್ರಿ 7 ಗಂಟೆ. ಸೊ ಇವತ್ತು ಮಂತ್ರಾಲಯಕ್ಕೆ ಹೊಂಟಿದ್ದು ರೀ ನಾನು ಮತ್ತು ಮಮ್ಮಿ ಮತ್ತು ಊರಿಂತ್ರ ಸಂಕಲ್ಪ ಅವ್ರ ಮಮ್ಮಿ ಅದು ಹೊಂಟಿದ್ದು ರೀ. ಸೊ ಬರ್ರಿ ಚಪಾತಿ ಮಮ್ಮಿ ಅದು ಚಪಾತಿ ಮಾಡತ್ತಿದ್ರಿ, ಯಾಕಂದ್ರೆ ಟ್ರೈನ್ದಾಗ ಮಸ್ತ್ ಹೈಜೀನ್ ತಿನ್ನೋದ್ರಿ ಮತ್ತು ಹೊರಗಿಂದಷ್ಟು ಜಾಸ್ತಿ ಏನು ಮಾಡಿದ್ರಿ, ಅದಕ್ಕೆ ಮನೆಯಿಂದ ಕಟ್ಕೊಂಡು ಹೊಂಟಿದ್ದು ರೀ. ಸೊ ಬರ್ರಿ ಈಗ ಬಂದಿದ್ದು ರೀ ಸಂದರ್ಭಗಳ ಮನೆಗೆ. ನಾವೇನೋ ನೈಟ್ ಪ್ಯಾಂಟ್ ಅದು ತೊಗೊಂಡಿತ್ತಂದ್ರೆ ಟ್ರೈನ್ದಾಗ ಹಾಕೊಂಡು ಕುದ್ರೋದ್ರಿ ನೈಟ್ ಪ್ಯಾಂಟ್ ಮ್ಯಾಗ ಆರಾಮ. ಸೊ ಬರ್ರಿ ಈಗ ಅವ್ರ ಮನೆಗೆ ಬಂದೇವ್ರಿ, ನೈಟ್ ಪ್ಯಾಂಟ್ ತೊಗೊಂಡದ. ಸೊ ಬರ್ರಿ ಸಿಗ್ತೀನಿ ಸೀದಾ ಮನ್ಯಾಗ, ಇಡಿ ಟೈಮ್ ಆಗೈತ್ರಿ ಭಾಳ. ಸೊ ಬರ್ರಿ ಸಂಕಲ್ಪ ಹೆಂಗೆ ಅನ್ಸಾತೈತಿ ಈಗ ಹೋಗಾಕ. ಹಾಂ ಮಂತ್ರಾಲಯದಾಗ ರೀ ಶರ್ಟ್ ಮತ್ತು ಪ್ಯಾಂಟ್ಗಳು ಅಲೌಡ್ ಇಲ್ರಿ. ಪಂಚೆ ಪಂಚೆ ತೊಗೊಂಡಾನೆ ತೊಗೊಂಡಿ ಪಂಚೆ ಪಂಚೆ ತೊಗೊಂಡಾನಂತ್ರಿ. ಸೊ ನಾನು ತೊಗೊಂಡೇನು, ಮನೆ ಹಾಕೊಂಡಿಲ್ಲ ರೀ ಸೇಮ್ ಹಂಗೆ ಹಾಕೋದು, ಮ್ಯಾಗ ಬನ್ನೇನು ಹಾಕೋಬೇಕಂತ್ರಿ. ಸೊ ಬರ್ರಿ ನಾವು CBT ಬಂದಿದ್ದು ರೀ, ಆಟೋ ಹಿಡಿದಿದ್ದು ರೀ. ನಾ ಸಂಕಲ್ಪ ಆಂಟಿ ಮತ್ತು ನಮ್ಮ ದೊಡ್ಡಮ್ಮದು ಹೊಂಟೇವ್ರಿ ಈಗ. ಸೊ ಬರ್ರಿ ಈಗ ಸೀದಾ CBTದಾಗ ಸಿಗ್ತೇನಂತ್ರಿ, ಅಲ್ಲೇ ಡೈರೆಕ್ಟ್ ನಾನ್ ಸ್ಟಾಪ್ ಹುಬ್ಬಳ್ಳಿ ಬಸ್ ಹಾಕೋದಿದ್ರಿ. ಬರ್ರಿ CBTಗೆ ಬಂದಿದ್ದು ರೀ. ಈಗ ನಾನ್ ಸ್ಟಾಪ್ ಹುಬ್ಬಳ್ಳಿ ಕುಂತೀರಿ. ಹುಬ್ಬಳ್ಳಿ ಬಸ್ ನಾನ್ ಸ್ಟಾಪ್ ಐತಿ, ಸೀದಾ ಹುಬ್ಬಳ್ಳಿ ಹೋಗಿ 2000 years later. ಸೊ ಈಗ ಬಂದೇವ್ರಿ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ. ಸೊ ಇನ್ನೂ ಎಲ್ಲ ರೆನೋವೇಟ್ ಮಾಡತ್ತಾರ ರೀ. ಈಗ ಬಂದೇವ್ರಿ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್. ಸೊ ಈಗ ಸೀದಾ ರೈಲ್ವೆ ಸ್ಟೇಷನ್ ಹೋಗ್ಬೇಕ್ರಿ. ಸೊ ಅಲ್ಲಿಂದ ಆಂಧ್ರ ಪ್ರದೇಶ್ ಅಂದ್ರೆ ಮಂತ್ರಾಲಯಕ್ಕೆ ಹೋಗ್ತೀವಿ. ಸೊ ಈಗ ಬಂದಿದ್ದು ಇಲ್ಲೇ ಬಸ್ ಸ್ಟ್ಯಾಂಡ್ದಾಗ ಹೋಟೆಲ್ ಇದ್ದ. ಸೊ ಇಲ್ಲಿ ಬಂದಿದ್ದು ಈಗ ಸಿಂಗಲ್ ಇಡ್ಲಿ ವಡ ಆರ್ಡರ್ ಮಾಡ್ಯಾರಿ ಎಲ್ಲ 5 ಮಂದಿಗೆ. ಸೊ ಬರೀ ಇಲ್ಲಿಂದ ಸೀದಾ ಹೋಗ್ಬೇಕ್ರಿ ರೈಲ್ವೆ ಸ್ಟೇಷನ್. ಲೇಟ್ ಆಗೈತ್ರಿ. ಬರ್ರಿ ಇದ್ರಲ್ಲೇ ಮಸ್ತ್ ಒನ್ ಆಫ್ ದಿ ಊಟ ಇದನ್ರಿ ಇದ ರೈಲ್ವೆ ಸ್ಟೇಷನ್. ಸೊ ಬರ್ರಿ ಈಗ ಸೀದಾ ಟಿಕೆಟ್ ತರಿಸ್ಕೊಂಡು ಹೋದ್ರಿ. ಸೊ ನಾವು ಫೈನಲಿ ರೀಚ್ ಆದವ್ರೀಗ ಹುಬ್ಬಳ್ಳಿ ಸ್ಟೇಷನ್ ಅಂತಾರೆ ಯಾವ ಇವೆಲ್ಲ ರೈಲ್ವೆ ಸ್ಟೇಷನ್. ಈಗ ಸೀದಾ ಟ್ರೈನ್ ಹತ್ತಿ ಹೋಗ್ಬೇಕ್ರಿ ನಾವು ಮಂತ್ರಾಲಯಕ್ಕೆ. ನಮ್ಮ ಊರಿನ ಆದಿ ಅದು ಬಂದಾರ್ರಿ, ಅವ್ರನ್ನ ಕರ್ಕೊಂಡು ಹೋಗೋದೈತ್ರಿ. ಸೊ ಬರ್ರಿ ಫೈನಲಿ ಟ್ರೈನ್ ಸಿಕ್ಕಿದ್ರಿ. ಈಗ ಸೆಕೆಂಡ್ ಕಂಪಾರ್ಟ್ಮೆಂಟ್ ಮಸ್ತೆಲ್ಲ ಆಡಿಷನ್. ಸೊ ಬರ್ರಿ ಸೊ ಗೈಸ್ ಆಫ್ಟರ್ ಲಾಂಗ್ ಗ್ಯಾಪ್ ಬಂದಿದ್ದಾನ್ರಿ ಬ್ಲಾಗ್ದಾಗ. ಈಗ ಮಂತ್ರಾಲಯಕ್ಕೆ ಹೋಗೋದಿದ್ದಾರೆ ಅಂತ ಬಂದಿದ್ವಿ. ಬರೀ ಆಫ್ಟರ್ ಲಾಂಗ್ ಗ್ಯಾಪ್ ಬಂದಾನ್ರಿ ಬ್ಲಾಗ್ದಾಗ. ಸೊ ಫುಲ್ ಮಜಾ ಮಾಡಿದ್ರಿ ಈಗ. ಸಂಕಲ್ಪ ಬೇಜಾರಾಗೈತ್ರಿ ಈಗ ಅವಂಗ. ಹಾಂ 2 ತಾಸು ಕುಂತು 8 ತಾಸು ನೀ 8 ತಾಸು ನಾವು 8 ತಾಸಲ್ಲ 2 ತಾಸು ಕುಂತೀರಿ ಈಗ. ಸೊ ಗೈಸ್ ಈಗ 8 ಅವರ್ಸ್ ಟ್ರೈನ್ ಒಳಗೆ ಜರ್ನಿ ಮಾಡ್ತೀರಿ. ಇನ್ನೊಂದು ಟ್ರೈನ್ದಾಗ ಜರ್ನಿ ನೋಡ್ರಿ. ಸೊ ಗೈಸ್ ಸಬ್ಸ್ಕ್ರೈಬ್ ಮಾಡಿ ಅವಲೇ ಯೂಟ್ಯೂಬರ್ ಅಕಸ್ಮಾತ್ ನಾ ಏನ್ರಿ ಆ ಪಿಕ್ಚರ್ ಯಾರು ಕುರ್ಕುರೆ ನಮ್ದು ಅದೇ ಬ್ಲಾಗ್ ಮಾಡ್ತಾನಂತೀರಿ ಈಗ. ಮಾಡ್ತಿ ಅದು ಗೈಸ್ ಬ್ಲಾಗ್ ಬ್ಲಾಗ್ ಮಾಡ್ತಿಲ್ಲ ತಗೋ ಮಾಡ. ಈಗ ಜನ ಅದಾರ್ರಿ ಜನ ಪಬ್ಲಿಕ್ದಾಗ ಮಾಡ್ಬೇಕು. ಏನಂತ ಕ್ಯಾವ್ ಹಾಂ ಮಾಡೋದೇನಿಲ್ಲ. ಹಾಂ ಮಾಡೋದಿಲ್ಲ. ಸೊ ಗೈಸ್ ಸಬ್ಸ್ಕ್ರೈಬ್ ಮಾಡಿಸ್ತಾನಂತೀರಿ. ಅವ್ನು ಇನ್ನೂ ಕುರ್ಕುರೆ ಕೊಡ್ಬೇಕಂತ. ಗೈಸ್ ಯೂಟ್ಯೂಬರ್ ಈಗ ಎಲ್ಲರೂ ಟ್ರೈನ್ ನಿಂತ ಹೇಳ್ದೇವ್ರಿ ಗುಂಡ್ಕಲ್ ಯೂಟ್ಯೂಬರ್ ಸ್ಟೇಷನ್ ರೀ ರೈಲ್ವೆ. ಅಮ್ಮಮ್ಮ ಯೂಟ್ಯೂಬರ್ ನಮ್ಮ ಮಮ್ಮಿನೂ ವಿಡಿಯೋ ಮಾಡತ್ತಾರ ರೀ. ಬ್ಲಾಗ್ ಚಾನಲ್ದಾಗ ಬರ್ತೈತಿ. ಬಾಡಿ ಹೆಂಗಿದೆ ಇವನು, ಜಿಮ್ ಬಾಡಿ ಹೆಂಗಿದಾವ್ ನೋಡಿ ಗೈಸ್. ಕಾಯ್ಬೇಕಲ್ಲಿ ಗೈಸ್ ನೋಡಿ ಆದಿತ್ಯನ ಬಾಡಿ ಹೆಂಗಿದೆ. ಯಾವ ನೋ ಗೈಸ್ ನೋ ಬಾಡಿ. ಜಿಮ್ಮಿಗೆ ಹೋಗಿ ಫುಲ್ ಬಾಡಿ ಮಾಡಿಸ್ಕೊಂಡ್ರಿ ಅವ. ಜಿಮ್ಮಿಗೆ ಹೋಗಿ ಹೌದಲ್ಲ ಅದಿ ನ್ಯಾಚುರಲ್ ಬಾಡಿ ರೀ ಅವ್ನು. ಫುಲ್ ಹಿಂಗೆ ಉದ್ದಾವ್ರಿ ಅವನು. ಬೈಸೆಪ್ಸ್ ಅದು ತೋರಿಸ್ತೇನೆ ತಡ್ರಿ ಅವ್ನು ಹೆಂಗದ. ಬಂದಿಲ್ಲ ಬೈಸೆಪ್ಸ್. ಅವ್ನು ಮನ್ಯಾಗ ವರ್ಕೌಟ್ ಮಾಡ್ತಾನ್ರಿ. ನಾವು ಈಗ ಜಿಮ್ ಹೊಂಟೇರಿ, ಯಾಕಂದ್ರೆ ಮನ್ಯಾಗ ಆಗೋದಿಲ್ಲ ರೀ ಅದಕ್ಕೆ. ಸೊ ಬರೀ ಅವ ಎಲ್ಲ ಮನ್ಯಾಗ ಇಕ್ವಿಪ್ಮೆಂಟ್ ಮಾಡ್ಕೊಂಡು ಬಿಟ್ಟಾನ್ರಿ ಅವ್ನು ಸಿಮೆಂಟಲ್ಲಿ. ಹೌದಲ್ಲ ನೋ ಗೈಸ್ ನೋ ವರ್ಕೌಟ್ ನೋ ಪ್ಲಾನ್. ಸೊ ಬರೀ ಹೋಗಿ ಉಣ್ಣೋದು ಮಕ್ಕಳೋದು. ಹಾಂ ಸೊ ಗೈಸ್ ಹಿಂಗೆ ಅಂದ ನಮ್ಮ ಬರೋಬ್ಬರ್ ಮಾಡ್ತಾರೆ ಅವ್ರು ನಮ್ಮ ಬಾಡಿನ. ಇನ್ನೊಂದು ಬಸ್ ಚೇಂಜ್ ಮಾಡಿದ್ರು. ಸಾರಿ ಗೈಸ್ ಇಟ್ಸ್ ಟ್ರೈನ್. ಮಂತ್ರಾಲಯ
ತೋರಿಸ್ ದೇವಿಚಿಕ್ ಸೊ ಗೈಸ್ ಫುಲ್ ರಶ್ ಐತ್ರಿ ನಿಂದ್ರಾಕು ಜಾಗ ಜಾಗ ಐತ್ರಿ ಕುಂದ್ರ ಜಾಗ ಐತ್ರಿ ಅದ್ವಾ ಸಿಕ್ಸ್ ಪ್ಯಾಕ್ ನೋಡ್ರಿ ಗಾಯ್ಸ್ ಮುಚ್ಕೊಂಡು ನೋಡತಾನೆ ಗಾಯ್ಸ್ ನೋಡಿ ಗಾಯ್ಸ್ ಸೊ ಗಾಯ್ಸ್ ನಾವು ಒಂದೇ ಕಂಪಾರ್ಟ್ಮೆಂಟ್ದಾಗ ಕುಂತಿದ್ದೀವಿ ರೀ ಲಾಸ್ಟ್ ಮಟ್ಟ ಬಂದು ರೀ ಏನು ಹುಡ್ಕೊಂತ ಹೇಳ್ರಿ ಟಾಯ್ಲೆಟ್ ರೂಮ್ ಇಲ್ರಿ ಹಂಗೆ ಹೇಳ್ದ ಫುಲ್ ಬ್ಲ್ಯಾಕ್ ರೈಲ್ವೆ ಸ್ಟೇಷನ್ ನಿಂತರ ಸೊ ಈಗ ಮಂತ್ರಾಲಯಕ್ಕೆ ಹೋಗ್ಬೇಕ್ರಿ ಫೈನಲಿ ವಿ ರೀಚ್ ಟು ಅವರ್ ಡೆಸ್ಟಿನೇಷನ್ ಸೊ ಎಲ್ಲರೂ ಮುಟ್ಟಿದ್ರು ಈಗ ಸೊ ಇಲ್ಲೆಲ್ಲ ನಿಂತಾರು ಸೊ ಬರೀ ಈಗ ಸೀದಾ ಮಂತ್ರಾಲಯದಾಗ ರಾಘವೇಂದ್ರ ಸ್ವಾಮಿ ಮುಂದೆ ದರ್ಶನ ಮಾಡಿಸ್ತೇನಂತ್ರಿ ಸೊ ಬರೀ ಆಂಧ್ರ ಪ್ರದೇಶ್ ಮಂತ್ರಾಲಯ ಸೊ ಬರೀ ಸೀದಾ ನಾಳೆ ಗುಡಿ ಅಲ್ಲೈತೆ ನೋಡ ಏನೈತಿ ಹಾಂ ಅದನ್ನ ಹೇಳ್ತೇನೆ ಅದೇನು ಹಾಂ ಕೊಡಿಸ್ತೇನೆ ಅದೇ ಹೇಳ್ತಾನೆ ನೀ ಏನು ಹೇಳಂದ್ರೆ ಹೇಳಿ ಅದ್ರ ಮ್ಯಾಗ ಏನು ಬರ್ತೈತಿ ಹಾಂ ಯಾಸ್ 1 ಪಾಯಿಂಟ್ಸ್ ಗೋಸ್ ಟು ಸಂಕಲ್ಪ ಅಲ್ಲೇ ಮತ್ತು ಬ್ಯಾರೆ ನೋಡು ಬ್ಯಾರೆ ಮ್ಯಾಗ ಬರ್ತಿತ್ಲ ಅದು ಅಲ್ಲೈತೆ ನೋಡಿ ಇಲ್ವಾ ಅಲ್ಲಿ ಹೋಟೆಲ್ದಾಗ ಬರ್ತೀನಿ ಹಾಂ ನಾಗಿನಿ ನನಗೂ ಗೊತ್ತಿಲ್ಲಪ್ಪ ಹಾಂ ಲಾಡ್ಜ್ ಸೊ ಗೈಸ್ ಇಲ್ಲೆಲ್ಲ ಹೊರ ಮಕ್ಕೊಂಡಾರ್ರಿ ಯಾಕಂದ್ರೆ ರೂಮ್ ಸಿಗಂಗಿಲ್ಲ ರೀ ಇಲ್ಲಿ ಮಕ್ಕೊಂಡು ಬಿಡೋದ್ರಿ ಆರಾಮ ಈಗ ನಾವು ಪ್ಲ್ಯಾನ್ ಮಾಡೀವ್ರಿ ಇಲ್ಲೇ ಮಕ್ಕೋದ ಸೊ ನೋಡ್ತೇವೆ ರೀ ನಾವು ಜಾಗರಣೆ ಮಾಡಿದ್ರು ಯಾಕಂದ್ರೆ ಸ್ವಲ್ಪ ಹಂಗೆ ರೀ ಫೋನ್ ಅದಿರ್ತಾವೆ ರೀ ಮತ್ತು ರಿಸ್ಕ್ ಬೇಡ ಅದಕ್ಕೆ ಜಾಗರಣೆ ಮಾಡ್ತೀವಿ ಸೊ ಬಟ್ ನೀರು ಖಾಲಿಯಾಗಿತ್ತು ನೀರು ತುಂಬ್ಕೊಳಕ್ಕೆ ಹೊಂಟಿದ್ದು ರೀ ಸೊ ಮಮ್ಮಿ ಎಲ್ಲ ನೋಡಿ ಬಂದಾರಂತ ನೀರು ತುಂಬ್ಕೊಳಕ್ಕೆ ಹೊಂಟಿದ್ದು ರೀ ಈಗ 3 ಮಂದಿ ಮಮ್ಮಿನೂ ಮುಂದೋಗಿದ್ದಾರೆ ಈ ಚಿಕ್ಕದು ಮುಂದಿದ್ದಾರೆ ರೀ ಸೊ ನಮ್ಮ ಮಮ್ಮಿ ಕನ್ಫ್ಯೂಸ್ ಆಗಿ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಅಡ್ಡಾಡ್ಸತ್ತಾರ ನೋಡ್ರಿ ಎಲ್ಲೈತೆ ಸೊ ಗಾಯ್ಸ್ ಇಲ್ಲಿ ಬಂದೇವ್ರಿ ಈಗ ನೀರು ತುಂಬ್ಕೊಂಬರಕ ಮಮ್ಮಿ ಆಗ ನೋಡಿದ್ರಂತ್ರಿ ಕರೆ ಆ ಕಡೆಯಿಂದ ಈ ಕಡೆ ಅಡ್ಡಾಡ್ಸತ್ತಿದ್ರಿ ರೀ ಮಮ್ಮಿ ಸೊ ಬರೀ ನೀರು ತುಂಬ್ಕೊಂಡ್ರಿ ಸೊ ಸೀದಾ ಹೋಗ್ಬೇಕಲ್ಲೇ ಮತ್ತು ಅದ್ರಾಗ ನೀರು ಟೇಸ್ಟ್ ಚಲೋ ಅದಾವ್ರಿ ಪ್ಯೂರ್ ಅದಾವ್ರಿ ವಾಟ್ರ್ ಫಿಲ್ಟರ್ನೇ ನಾ ಏಡ್ತಿದ್ದ ಬಂದೇನಿ ರೀ ಇಲ್ಲಿ ಮಂತ್ರಾಲಯಕ್ಕೆ ಸೊ ಈಗ ಆಫ್ಟರ್ 5 years ಈಗ ಬಂದೇನಿ ರೀ ಬರೀ ಇಲ್ಲಿ ಎಲ್ಲರೂ ಫ್ಯಾಮಿಲಿ ನೋಡ್ರಿ ಮಸ್ತ್ ಫಸ್ಟ್ ಕ್ಲಾಸ್ ಊಟ ಮಾಡಿದ್ರಿ ಈಗ ಸೊ ಆಮೇಲೆ ಇಲ್ಲೇ ಮಕ್ಕೊಂಡು ಬಿಡೋದ್ರಿ ನಾವು 3 ಮಂದಿ ಹೆಸರಿರ್ತೀವಿ ಯಾಕಂದ್ರೆ ಮೊಬೈಲ್ದಾಗ ಚಾರ್ಜ್ ಇಲ್ಲ ಚಾರ್ಜ್ ಇಡಕ್ಕೆ ಹೋಗ್ಬೇಡ್ರಿ ಫಸ್ಟ್ ಯಾಕಂದ್ರೆ ಮತ್ತು ನಾಳೆ ಬ್ಲಾಗ್ ಮಾಡಕ್ಕೆ ಬೇಕ್ರಿ ನಂಗೆ ಸೊ ಅದಕ್ಕೆ ಬರ್ರಿ ಮಾಡಾಕತ್ತಿದ್ದು ರೀ ಆಗಲೇ ಸೊ ಆಕಳದು ಅದಲ್ಲ ರೀ ಬಂದ ಎಲ್ಲ ಕೆಡ್ಸಾಕತ್ತಿದ್ರು ಅದಕ್ಕೆ ನಮ್ಮ ಆದಿ ಫುಲ್ ಜೋಶ್ಲೆ ಓಡಿಸಿದ್ರಿ ಅಲ್ಲಿ ಒಬ್ರು ಅಂಕಲ್ ಪ್ರಾಕ್ಟಿಕಲ್ ನೋಡಿ ಅವನು ಪ್ರಾಕ್ಟಿಕಲ್ ಮಾಡಿಬಿಟ್ರಿ ನಿಮ್ಗೆ ನೊಬೆಲ್ ಪ್ರೈಸ್ ಕೊಡ್ತೈತ್ರಿ ನಾಳೆ ತಪ್ಪದೇ ಬರ್ಬೇಕ್ರಿ ಇವು ಆರ್ಡ್ರ್ ಮಾಡಿತ್ತದ ನಾಳೆ ಬರ್ತೈತ್ರಿ ಅದ ಪ್ರೈಸ್ ಕೊಡೋಣ್ರಿ ಸನ್ಮಾನ ಮಾಡ್ತೀವಿ ರೀ ನಾನು ಸಂಕಲ್ಪ ಅವಾರ್ಡ ಎಂಥದ್ದು ಬೇಕು ಹೇಳ್ರಿ ನಿಮ್ಗೆ ಬಂಗಾರದ ಬೇಕೋ ಬೆಳ್ಳಿದು ಬೇಕೋ ಹಾಂ ಇನ್ನೊಂದು ಬಂತ್ರಿ ಅದು ಊಟ ಮಾಡಕ್ಕೆ ಕೊಡುವಲ್ತ್ರಿ ಅದು ಮತ್ತು ಇಲ್ಲೆಲ್ಲ ಕುಲ್ಲ ಐತ್ರಿ ಮತ್ತು ಎಲ್ಲರ ಕಡೆನೂ ಹೊಂಟಿದ್ರಿ ಮಕ್ಕೋಬೇಕಾದ್ರೂ ಡೇಂಜರ್ ಮತ್ತು ಅದು ನೋಡು ಗೈಸ್ ಈಗ ಮಸ್ತ್ ಚಾರ್ಜಿಂಗ್ ಅದು ಮಾಡ್ಕೊಂಡ್ರಿ ಯಾಕಂದ್ರೆ ಮತ್ತೆ ನಾಳೆ ಬ್ಲಾಗ್ ಮಾಡ್ಬೇಕ್ರಿ ಮತ್ತೆ ಇಲ್ಲಿ ಕಮಿಟಿದಾಗ ಯಾಕಂದ್ರೆ ಜಲ್ದಿ ಮಕ್ಕೊಂತ ಯಾಕಂದ್ರೆ 5 ಗಂಟೆಗೆ ಹೇಳ್ಬೇಕಂತ್ರಿ ಮತ್ತೆ ಸ್ನಾನ ಮಾಡೋಕೆ ಹೋಗ್ಬೇಕ್ರಿ ಇಲ್ಲ ಮುಂದೆ ದಿ ನೆಕ್ಸ್ಟ್ ಡೇ ಗುಡ್ ಮಾರ್ನಿಂಗ್ ಗೈಸ್ ಈಗ ಐತ್ರಿ ಟೈಮ್ ಬರೋಬ್ಬರ 5:10 ಬೆಳಗಿಂದ ಸೊ ಈಗೆಲ್ಲ ಫ್ರೆಶ್ ಅದು ಆಗ್ಬೇಕ್ರಿ ಹೋಗಿ ಜಲಕ ಮಾಡಬೇಕ್ರಿ ಆಮೇಲೆ ದೇವ್ರ ದರ್ಶನ ತಗೋಬೇಕ್ರಿ ಬರ್ರಿ ಈಗ ಹೊಳಿಗದು ಹೋಗಿ ಮಸ್ತ್ ಜಳಕ ಮಾಡಿ ಎಲ್ಲರೂ ಇಲ್ಲಿ ಎಲ್ಲ ಬ್ಯಾಗ್ ಸಂಬಂಧ ಎಲ್ಲ ಜಗಳ ಆಗತೈತ್ರಿ ವಿಡಿಯೋ ಸಂಬಂಧ ಟೈಮ್ ಲ್ಯಾಪ್ಸ್
ದರ್ಶನ ಮಾಡಕ್ಕೆ ಹೊಂಟವ್ರಿ ಖರೆ ಮತ್ತು ಲೇಟ್ ಆಕೈತಂತ ಮತ್ತು ಚಾ ಕುಡಿಯಾಕೊಂಡ್ರಿ ಈಗ ಎಲ್ಲರೂ. ಸೊ ಇಲ್ಲೆಲ್ಲ ಚಾ ಕುಡಿಯತ್ತೀರಿ, ಅಲ್ಲಿ ಒಳಗದಾರ ಮತ್ತು ಇಷ್ಟು ಮಂದಿ ರೀ. ಸೊ ಇದಾದ್ರೆ ಹಾಂ ಇರ್ಬೋದು ರೀ, ಮುಚ್ಕೊಂಡು ಮಾಡೋದು. ಸೊ ಬರ್ರಿ, ಮಸ್ತ್ ಚಾ ಕುಡಿಯತ್ತೀರಿ. ಹಾಂ रथ के नंदन राम ललाट पे शोभित चंदन रघुपति की जय बोले लक्ष्मण राम सिया का ಹಾಂ 5 ನಿಮಿಷ ದರ್ಶನ. ಸರ್ ಸ್ಕೆಚ್ ಬ್ಲೂಪ್ರಿಂಟ್ ಈಗೆಲ್ಲ ದರ್ಶನ ಅದು ಆತ್ರಿ. ಇನ್ನು ಪಂಚಮುಖಿಗೆ ಹೋಗೋದು ಪ್ಲ್ಯಾನ್ ಇತ್ತು ರೀ, ನೋಡೋಣಂತೂ ಹಾಕಿದ್ದೇನಿಲ್ಲ ಅಂತ. ಈಗ ಹೊಂಟಿದ್ರು ನಾವು ಸೋಡಾ ಕುಡ್ಯಾಕ, ನಾನು ಅದಿ ಮತ್ತು ನಮ್ಮ ದೇವಿ ಚಿಕ್ಕಿ ಮತ್ತು ಸಂಕಲ್ಪದ ಹೋಗಾತಿದ್ವಿ ರೀ. ಸೊ ನೋಡ್ರಿ ಎಲ್ರಿ ಹೋಗೋದು ಹಾಕೈತೇನಿಲ್ಲ ಅಂತ. ಬರೀ ನಿರಂತರ ಆಗೈತೆ. ಕಲ್ಚರಲ್ ಇದನ್ನು ಮಾಡಿಬಿಟ್ಟಾರಿ, ಡ್ರಾಯಿಂಗ್ ಅದು ಹಾಕಿ. ನೀವು ಓದ್ಕೋರಿ, ಅಲ್ಲಿ ತೆಳಗೆ ಬರ್ದಾರಿ ಓದ್ಕೊಂತ ಹೋಗಾಕ ಮಸ್ತ್ ಐತ್ರಿ ಇದು. ಅಲ್ಲಿಂತ್ರ ಪೂರ್ತಿದ ಏನು ಸ್ಕ್ವೇರ್ ಐತ್ಲ ರೀ, ಇಷ್ಟೆಲ್ಲ ಫುಲ್ ಸ್ಟ್ಯಾಚುಗಳು ತೆಗ್ದಾರು ಮತ್ತು ಅದ್ರೊಳಗೆ ಬರ್ದಾರಿ. ಇನ್ನು ಓದ್ಬೇಕಂದ್ರೆ ಭಾಳ ಹೊತ್ತಾಕೈತಿ ರೀ. ಒಂದು ದಿವಸ ಹಾಂ 5 ತಾಸು ಬಾಲೆ ಬಾ, ಚಾಲೆಂಜ್ ಕೊಡ್ತೇನೆ. ಎಷ್ಟು 5 ತಾಸು ಓದ್ಲಿ ಬಾ, ಎಲ್ಲ ಓದ್ಬೇಕು ಡಿಟ್ಟೋ ಅಲ್ಲಿಂತ್ರ ಬಾ, ಹಾಂ ನೋಡ್ಬೇ ಅಲ್ಲಿ ಬಾ. ಆಯ್ತು, ಗೋಟಿ ಸೋಡಾ ಕುಡಿಯತ್ತೀವ್ರಿ ಈಗ 4 ಮಂದಿ. ಈಗ ನಾವು ಹೊಂಟೇವ್ರಿ ಪಂಚಮುಖಿಗ. ಸೊ ಎಲ್ಲರೂ ಆಂಜನೇಯ ಸ್ವಾಮಿ ನೋಡ್ತೀವಿ. ಇದು ಪಂಚಮುಖಿ ಒಟ್ಟು 5 ಗುಡಿ ಇರ್ತಾವ್ರಿ, 5ದಾಗ 1ನೇ ಗುಡಿ ಹೋಗಿವ್ರಿ ಈಗ. ಸೊ ಭಾಳ ದೊಡ್ಡದೈತ್ರಿ, ಮಸ್ತ್. मंगल भवन अमंगल हारी. ಫೋಟೋ ಶೂಟ್ ಆಗತ್ತೆ, ಎಲ್ಲ ಫ್ಯಾಮಿಲಿ ಇದ ಅಲ್ಲೇ ಫೋಟೋ ತೆಗಿತಾರೆ. ಸಂಕಲ್ಪ ತೆಗಿತಾನ್ರಿ ಫೋಟೋ, ಮಸ್ತ್ ಫ್ಯಾಮಿಲಿ ಇದ. ಆಡಕ್ಕಲ್ಲಿ ಸಪೋರ್ಟ್ದಾಗ ನಿಂತಿದ್ರು. ಸ್ವಲ್ಪ ಹಾಂ ಅಷ್ಟು ಗ್ಯಾಪ್ ಐತಿ. ಇಷ್ಟ ಇದ್ರೊಳಗೆ ನಿಂತಿದ್ರಿ. ಅದು ನಮ್ಮ ದೇವಿ ಚಿಕ್ಕಿ ಫೋಟೋ ತೆಗಿತಾರೆ, ಫೋಟೋ ಶೂಟ್ ಆಗೋದು. ಕೈ ಎತ್ತಕ್ಕೆ ಕಿರ್ಬಲ್ಲಿ ಕಲ್ಲು ಎತ್ತತಾನ್ರಿ ಮಸ್ತ್. ಸ್ವಲ್ಪ ಜೋಸರ ಮಾಡೋಲಿ ನೀನು. ಅವ್ನು ತಿನ್ಕ್ಯಾಡಿ ಎತ್ತರ ಹಿಂಗೆ ಎತ್ತಲಿ ಹನುಮಾನ್ ಕತೆ. ಅಯ್ಯ ದ ಲೆಜೆಂಡ್ ಆಫ್ ಹನುಮಾನ್ ಪಾರ್ಟ್ 2. ಸರ್ ಹಾಂ ಥ್ಯಾಂಕ್ ಯು ಸಂಕಲ್ಪ್. ನೆಕ್ಸ್ಟ್ ಹನುಮಾನಿಗೆ ಇದನ್ನ ಆಡಿಕ್ಷನಿಗೆ ಇವ ಬರ್ತಾನೆ. ದ ಲೆಜೆಂಡ್ ಆಫ್ ಹನುಮಾನ್. ಕಲ್ ಬೀಳೋದಿಲ್ಲ. ಹಾಂ
ಸೊ ಈಗ ನೆಕ್ಸ್ಟ್ ಯಾಕೆ ಗುಡಿ ಹೋಗೋದು ಗೊತ್ತಿಲ್ಲ, ನೋಡೋಣ ಎಲ್ಲೆಲ್ಲ ಹೋಗೋದೈತೆ. ಅಲ್ಲಿ ಕಂಡಲಿಕ್ಕೆ ನೀರಿನ ಬಾಟಲ್ ಜೂಮ್ ಮಾಡು. ಮಾಡಿದೆ ನೀರಿನ ಬಾಟಲ್ ತಂದಿದ್ದು. ಮಸ್ತ್ ಆಟೋದಾಗ ಕುಂತು ಅಂತೇವೆ, ಬ್ಯಾಗ್ ಕುಂತೇವ್ರೆಲ್ಲ ನಾವು 4 ಮಂದಿ ಫಿಕ್ಸ್ ಇದ್ದ. ಫೋನ್ ನೋಡ್ರಿ ಗೈಸ್, ಈಗ ನಾವು ಬಂದಿದ್ದು ರೀ ರಾಯಚೂರು ಬಸ್ ಸ್ಟ್ಯಾಂಡ. ಸೊ ಇಲ್ಲಿಂದ ಸೀದಾ ಹೋಗ್ಬೇಕ್ರಿ ನಾವು ಹುಬ್ಳಿಲಿಂದ ಮತ್ತೆ ಚೇಂಜ್ ಮಾಡಿ ಹೋಗ್ಬೇಕ್ರಿ ಬೆಳಗಾವ್. ಸೊ ಭಾಳ ಜನ ಗೈಸ್ ಫುಲ್ಲೆಲ್ಲ ಹುಬ್ಳಿಗ ನಿಂತ್ಕೊಂತ ಹೋಗುದ್ರಿ. ಹುಬ್ಳಿ ಮಠ ಗೈಸ್ ಈಗ ರೀಚ್ ಆದ್ವಿ ನಾವು ಹುಬ್ಳಿ ಬಸ್ ಸ್ಟ್ಯಾಂಡ್. ಸೊ ಈಗ ಹೋಗ್ಬೇಕ್ರಿ ನಾವು, ಈಗ ಬಸ್ ಹತ್ಬೇಕ್ರಿ ನಾವು ಬೆಳಗಾವ್ಕ. ಸೊ ನಾನ್ ಸ್ಟಾಪ್ ಇಲ್ಲ ಅಂತ್ರಿ, ಸ್ಟಾಪ್ ಅದಾವ ಅಂತ. ಸೊ ನೋಡ್ಬೇಕ್ರಿ ಎಲ್ಲ ಅದ. ಸೊ ಗೈಸ್ ಈಗ ಟೈಮ್ 7:30 ಆಗ ಬಂದಿತ್ತು. ಸೊ ಮಂತ್ರಾಲಯಕ್ಕದು ಹೋಗಿ ಬಂದವ್ರಿ. ಮತ್ತು ಬೆಳಗ್ಗೆ 7:00ಗೆ ಮುಟ್ಟಿದ್ದು ರೀ ಮನೆಗದು. ಸೊ ಮಕ್ಕೊಂಡೆದ್ದ 3 ಗಂಟೆಗೆ ಅದು ಎದ್ನಿ ರೀ. ನಾವು ಮಕ್ಕೊಂಡವ ತಕ ಸ್ವಲ್ಪ ಎಡಿಟಿಂಗ್ ಅದು ಮಾಡ್ಕೊಂಡು ಕೂತೀನಿ. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗೈತೆ ಅಂತ ತಿಳ್ಕೊಂಡೇನ್ರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ, ಅಷ್ಟೇ ಕೇಳ್ಕೋದ್ರಿ. ಯಾಕಂದ್ರೆ ನೀವು ಮಾಡೋ ಸಪೋರ್ಟ್ದಿಂದ ಇನ್ನೂ ಹೆಚ್ಚು ವೀಡಿಯೋ ಮಾಡೋಕೆ ಮೋಟಿವೇಶನ್ ಸಿಗ್ತದ್ರಾಗ. ತಪ್ಪದೇ ಸಬ್ಸ್ಕ್ರೈಬ್ ಮಾಡಿರಿ. ಸೊ ಸಿಗ್ತೇನೆ ರೀ ಮುಂದಿನ ಒಂದು ವ್ಲಾಗ್ದಾಗ. ಸೊ ಬಾಯ್.